ಎಲ್ಲರಿಗೂ ನಮಸ್ಕಾರ ರೀ. ನಾನು ಶ್ವೇತಾ. ಇದು ಟಿವಿ ವಿಕ್ರಮದ ಕೇಸರಿ ಬಾತ್, ನಿಮ್ಮ ರುಚಿ ಅಭಿರುಚಿಯ ಮಾತು. ಇವತ್ತು ರುಚಿ ನೋಡ್ಲಿಕ್ಕ, ಅಭಿರುಚಿ ತಿಳ್ಕೊಳ್ಳಿಕ್ಕ ಎಲ್ಲಿ ಹೊಂಟಿದಂತ ಕೇಳಿದ್ರೆ ಬರ್ರಿ ನನ್ನ ಜೊತೆ, ನಿಮಗೆ ಗೊತ್ತಾಗುತ್ತೆ. ನೋಡ್ರಿ, ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿ ಬಹಳ ಸಿಂಪಲ್ ಆಗಿ ಸರಳ ಇದ್ರೆ ದೇಸಿ ಅಂತ ಕರಿತೀವಪ್ಪ. ಇನ್ನು ಅದೇ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಭಾರಿ ಅದ್ಧೂರಿಯಾಗಿ ಭರ್ಜರಿಯಾಗಿದ್ರೆ ಗ್ರ್ಯಾಂಡ್ ಅಂತ ಕರಿತೀವಿ. ಆದ್ರೆ ನಾವು ಇವತ್ತು ಬಂದಿರೋದು ಸಿಂಪಲ್ ಆಗಿ ಇರುವಂಥದ್ದು, ಭರ್ಜರಿಯಾಗೂ ಇರುವಂಥದ್ದು ಗ್ರ್ಯಾಂಡ್ ದೇಸಿ ಪರಾಠ. ರಾಜರಾಜೇಶ್ವರಿ ನಗರದ ಬೆಮ್ಮೆಲ್ ಲೇಔಟ್ನಾಗಿರುವಂತಹ ಈ ಗ್ರ್ಯಾಂಡ್ ದೇಸಿ ಪರಾಠಾಗೆ ನಾವು ಇವತ್ತು ಬಂದೀವಿ. ನೆನಪಿರಲಿ, ಇದರ ಲೊಕೇಶನ್ ನಮ್ಮ ಡಿಸ್ಕ್ರಿಪ್ಷನ್ನಾಗ ಇರ್ತದೆ. ಅಷ್ಟೇ ಅಲ್ಲ, ಬೆಂಗಳೂರಿನಾಗ ಗ್ರ್ಯಾಂಡ್ ದೇಸಿ ಪರಾಠ ಅನ್ನುವಂಥದ್ದು ಬಹಳಷ್ಟು ಕಡೆ ಬ್ರಾಂಚಸ್ ಅದಾವ. ನಿಮಗೆ ಲೊಕೇಶನ್ನಾಗ ನೋಡಿದ್ರೆ ಹುಡುಕಿದ್ರೆ ಗ್ಯಾರಂಟಿ ಸಿಗ್ತದೆ. ಹಂಗಾದ್ರೆ ಇಲ್ಲಿ ಏನೇನು ಗ್ರ್ಯಾಂಡ್ ಅದಾವ, ಏನೇನು ದೇಸಿ ಅದಾವ, ಬರ್ರಿ ನೋಡೋಣ. ನೋಡ್ರಪ್ಪ, ನಾವೆಲ್ಲ ಹೋಟೆಲಿಗೆ ಬಂದ್ರೆ ಕುಂತಲ್ಲೇ ಆರ್ಡರ್ ಮಾಡಿ ತಿನ್ನೋರಲ್ಲ. ಸೀದಾ ಕಿಚನಿಗೆ ಎಂಟ್ರಿ ಕೊಡ್ತೀವಿ. ಮಜಾ ಐಟಮ್ಸ್ ಆರ್ಡರ್ ಮಾಡೀನಿ. ಈಗ ಏನೇನು ಅಡುಗೆ ನಡೆದದಂತ ನೋಡೋಣ ಬರ್ರಿ. ನಮ್ಮ ಜೊತೆ ಗ್ರ್ಯಾಂಡ್ ದೇಸಿ ಪರಾಠನ ಮಾಲೀಕರಾದಂತಹ ಕಾವ್ಯ ಮಲ್ನಾಡ್ ಅವರಿದ್ದಾರೆ. ಸೊ ಕಾವ್ಯ ಅವರೇ, ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ಅದ್ಭುತವಾದ ಅಂದರೆ ಒಂದು ಆಂಬಿಯನ್ಸ್ ಇದೆ, ಲುಕ್ ಇದೆ. ಸೊ ಇಲ್ಲಿ ಸಸಿಗಳು ನೋಡಿದಾಗ, ಅಂದರೆ ಇದು ಎಂಟ್ರನ್ಸ್, ಈ ಡಿಸೈನ್ ಎಲ್ಲ ನೋಡಿದಾಗ ತುಂಬ ಖುಷಿ ಆಗ್ತದೆ. ಫುಡ್ ಇನ್ನೂ ಟೇಸ್ಟ್ ಮಾಡಿಲ್ಲ, ಬಟ್ ಇಲ್ಲಿ ಬಂದ ತಕ್ಷಣ ಒಂದು ಖುಷಿ ಫೀಲ್ ಕೊಡ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ನಂಗೆ ಹೆಸರೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿರೋದು, ಯಾಕಂದ್ರೆ ಗ್ರ್ಯಾಂಡ್ನೂ ಇದೆ, ದೇಸಿನೂ ಇದೆ, ಹೇಗೆ ಅಂತ ಹೇಳಿ. ಸೊ ಈ ಹೆಸರು ಯಾಕೆ ಅಂತ ಪರಾಠ ಜೊತೆಗೆ? ಅಂದ್ರೆ ನಾವು ಅನ್ಕೋತಾ ಇದ್ವಿ ಏನಾದರೂ ವಿಲೇಜ್ ಸ್ಟೈಲಲ್ಲಿ ನಾವು ಮಾಡ್ಕೋಬೇಕು ಅಂತ ಹೇಳ್ತಿದ್ವಿ. ಸೊ ಜನಗಳಿಗೆ ನಾವು ಏನಾದರೂ ಹೆಲ್ದಿ ಫುಡ್ನ ನಾವು ಸರ್ವ್ ಮಾಡಬೇಕು ಅಂತಲೂ ಆ ಥರನೂ ಅಂದ್ಕೊಂಡಿದ್ವಿ. ಸೊ ನಮಗೆ ಕಾನ್ಸೆಪ್ಟ್ ಬಂದಿದ್ದು ಹೆಂಗೆ ಅಂದ ತಕ್ಷಣ, ಅಂದರೆ ಜನಗಳಿಗೆ ಹೆಲ್ದಿ ಫುಡ್ ಅಂತಂದರೆ ವೀಟ್ ಅನ್ನೋದೇ ಬೇಗ ಬರುತ್ತೆ. ಅಂದರೆ ಜನಗಳಿಗೆ ಶುಗರ್ ಇರ್ಬೋದು, ಆ ಥರ ಒಂದು ಭಯ ಇರುತ್ತೆ ಎಷ್ಟೊಂದು ಜನಕ್ಕೆ. ಸೊ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂದರೆ ಒಂಥರ ಭಯ ಇರುತ್ತೆ, ನನ್ನ ಕೇಳಿ ತಿನ್ನೋಕ್ಕಾಗಲ್ಲ ಅಲ್ಲಿ ಹೋದರೆ ಅಂತ. ಸೊ ಆ ಥರ ಯೋಚನೆ ಮಾಡ್ತಿರುವಾಗ ನಮ್ಗೆ ಅನಿಸಿದ್ದು ವೀಟಲ್ಲಿ ಏನಾದರೂ ಒಂದು ಮಾಡೋಣ ದೇಸಿ ಇದರಲ್ಲಿ ಅಂತ ಅಂದ್ಕೊಂಡು ನಾವು ಪರಾಟಾಸೆ ಮಾಡೋಣ ವೀಟಲ್ಲಿ ಅಂತ ಅಂದ್ಕೊಂಡು ಮಾಡಿದ್ದು ಇದನ್ನು. ಸೊ ನಾವು ದೇಸಿ ಲುಕ್ಕೇ ಕೊಡಬೇಕು, ಈಗ ದೇಸಿ ಪರಾಟ ಅಂದರೆ ದೇಸಿ ಲುಕ್ಕೇ ಕೊಡಬೇಕು ಅಂತ ಹೇಳಿ ಸೊ ಈ ಸ್ಟ್ರಕ್ಚರಲ್ಲಿ ನಾವು ಮಾಡಿದ್ವಿ. ವಾವ್, ತುಂಬ ಚೆನ್ನಾಗಿದೆ. ಬಹಳಷ್ಟು ಬ್ರಾಂಚಸ್ ಇದೆ ಗ್ರ್ಯಾಂಡ್ ದೇಸಿ ಪರಾಠ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕನಕಪುರದಲ್ಲಿ 2017 ಸ್ಟಾರ್ಟ್ ಮಾಡಿದ್ದು. ಸೊ ಅದಾಗಿ 1 ಇಯರ್ಗೆ ನಾವು RR ನಗರದಲ್ಲಿ ಮಾಡಿದ್ವಿ. ಸೊ ಈ ಲುಕ್ ನನಗೆ ಈ ಗೋಪುರದ ಡಿಸೈನ್ ಇದೆಯಲ್ಲ ತುಂಬ ಅಟ್ರಾಕ್ಟ್ ಆಯಿತು. ಓಕೆ, ಏನು ಸ್ಪೆಷಲ್ ರೀಸನ್ ಇದೆಯಾ ಇದಕ್ಕೆ ಇದೇ ಥರ ಒಂದು ಡಿಸೈನ್ ಮಾಡಬೇಕು ಅಂತ? ರೀಸನ್ ಅಂತ ಆ ಥರ ಏನಿಲ್ಲ, ಬಟ್ ನಾವೇನು ಅಂದ್ಕೊಂಡ್ವಿ ಅಂದರೆ ಈಗ ಬಂದವ್ರಿಗೆ ಆ್ಯಂಬಿಯನ್ಸ್ ಮನೆ ಥರ ಅನ್ನಿಸ್ಬೇಕು, ವಿಲೇಜ್ ಥರ ಅನ್ನಿಸ್ಬೇಕು ಅಂತ ಹೇಳಿ ನಾವು ಈ ಕಾನ್ಸೆಪ್ಟಲ್ಲಿ ಮಾಡಿದ್ದು. ಆರ್ಕಿಟೆಕ್ಟರ್ ನಮಗೆ ಈ ಡಿಸೈನು ಹಾಕ್ಕೊಟ್ರು. ಸೊ ನಮಗೂ ಖುಷಿ ಆಯಿತು.
ಸೊ ಇದ್ರಲ್ಲೇ ಮಾಡೋಣ ಅಂತ ಹೇಳಿ ಮಾಡಿದ್ವಿ ನಾವು. ಸೊ ಇದು ಒಂಥರ ವಿಲೇಜ್ ಲುಕ್ ಅಲ್ಲೂ ಕಾಣಿಸುತ್ತೆ ಹೊರಗಡೆಯಿಂದ ಒಂದು ಹಟ್ ಲುಕ್ ಆ ತರದ್ದು. ಅನ್ಕೊಂಡು ನಾವು ಇದನ್ನ ಮಾಡಿದ್ವಿ. ಅಂಡ್ ಮತ್ತೊಂದು ಕನ್ಫ್ಯೂಷನ್ ಅಂದ್ರೆ ಕೆಲವ್ರಿಗೆ ಇರುತ್ತೆ ಗ್ರ್ಯಾಂಡ್ ದೇಸಿ ಪರಾಠ, ಸೊ ಪರಾಠ ಮಾತ್ರ ಸಿಗುತ್ತಾ ಇಲ್ಲಿ ಅಂತ ಕನ್ಫ್ಯೂಷನ್ ಇರುತ್ತೆ. ಬಟ್ ನನ್ನ ಮುಂದೆ ಇದೆ ಈಗ ವೆರೈಟಿ ಎಲ್ಲ ಸ್ಟಾರ್ಟರ್ ಹಿಡ್ಕೊಂಡು ಪರಾಠ ಪಿಜ್ಜಾ ಅಂದ್ರೆ ಪರಾಜಾ, ಸೊ ಇದೆಲ್ಲ ನೋಡ್ತಾ ಇದ್ದೀನಿ ನಾನು. ಸೊ ಮೋಸ್ಟ್ ಅಂದ್ರೆ ತುಂಬಾ ಇಲ್ಲಿ ಫಾಸ್ಟ್ ಸೆಲ್ಲಿಂಗ್ ಅಥವಾ ತುಂಬಾ ನಿಮ್ಮ ಫೇವ್ರೇಟ್ಸ್ ಅಂತ ಇಲ್ಲಿ ನನ್ನ ಫೇವ್ರೇಟ್ ಅಂದರೆ ಇಲ್ಲಿ ಪನ್ನೀರ್ ಹಿಲ್ ಟಾಪ್ ಅಂತ ಹೇಳಿಬಿಟ್ಟು, ಸೊ ಅದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಟ್ಯಾಕೋಸ್ ಅಂತ ಹೇಳಿಬಿಟ್ಟು ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಪಿಜ್ಜಾ ಪರಾಜಾ ಅಂತ ಹೇಳಿ ನಾವು ಅದನ್ನ ನೇಮ್ ಇಟ್ಟಿದ್ದೀವಿ. ಸೊ ಅದು ಬಂದು ವೀಟಲ್ಲೇ, ಈಗ ಆಲ್ಮೋಸ್ಟ್ ನಾನು ಏನು ಹೇಳ್ತಿದ್ದೀನೋ ಎಲ್ಲ ವೀಟ್, ಇಲ್ಲಿ ಏನು ಮಾಡಿದ್ರು ವೀಟೆಲ್ಲ ಇರುತ್ತೆ. ಸೊ ಒಂದು ಕಾನ್ಸೆಪ್ಟ್ ಬಂದು ನಮ್ದು ವೀಟ್ ಇರೋದ್ರಿಂದ ಸೊ ನಾವು ಅದರಲ್ಲೇ ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಸೊ ಪನ್ನೀರ್ ಹಿಲ್ ಟಾಪ್ ಈ ಹೆಸರು ನಾನು ಕೇಳಿಲ್ಲ ಎಲ್ಲೂ ಕೂಡ ಸ್ಟಾರ್ಟರ್ ಆಗಿ. ಸೊ ಯಾಕೆ ಈ ಹಿಲ್ ಟಾಪ್ ಹೆಸರು? ಓಕೆ, ಈಗ ಪನ್ನೀರ್ನ ನಾವು ಅಲ್ಲಿ ನೀವು ನೋಡ್ತಿರ್ಬೋದು ಶೇಪ್ನ, ಅದು ಶೇಪ್ಗೆ ನಾವು ಮೇಲ್ಗಡೆ ಕೋಟ್ ಇದೆಯಲ್ಲ, ಸೊ ಅದನ್ನ ನಾವು ಮಸಾಲಾ ಕೋಟಲ್ಲೇ ನಾವು ಇದು ಮಾಡಿದ್ದೀವಿ. ಸೊ ಅದು ಆ ಒಂದು ಇದಕ್ಕೆ ಏನಾದರೂ ಒಂದು ನೇಮ್ ಇಡೋಣ ಅಂತ ಹೇಳಿ ನಾವೇ ಇಟ್ಟಿರೋದು ಅದು ಹಿಲ್ ಟಾಪ್ ಅಂತ ಹೇಳಿ. ಇಲ್ಲಿನ ಸಿಗ್ನೇಚರ್ ಸ್ಟಾರ್ಟರ್ ಅಂತ ಹೇಳ್ಬಹುದು. ಸೊ ಸ್ಟಾರ್ಟ್ ಮಾಡೋಣ ತಿನ್ನೋದಕ್ಕೆ, ಸ್ಟಾರ್ಟರ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ನೋಡಿ ಪನ್ನೀರ್ ಹಿಲ್ ಟಾಪ್ ರೆಡಿ ಆಗಿದೆ. ನಾನು ಯೂಶ್ವಲಿ ಚಮಚ ಫೋರ್ಕ್ ಬಳಸೋದು ಕಡಿಮೆ, ದೇವ್ರು ಕೊಟ್ಟಿರೋ ಅದ್ಭುತವಾದ ಕೈಗಳಿದೆ, ಬೆಟ್ಟಗಳಿದೆ. ಸೊ ಇದರಿಂದ ತಿಂದರೆ ಆ ರುಚಿ ಇನ್ನೂ ಜಾಸ್ತಿ ಬರುತ್ತೆ ಅಂತ. ಪನ್ನೀರ್ ನೋಡಿ ಈಗ ಹಿಲ್ ಟಾಪ್, ಪನ್ನೀರ್ ಹಿಲ್ ಟಾಪ್ ಇಲ್ಲಿನ ಸಿಗ್ನೇಚರ್ ಸ್ಟೈಲ್ ಇದು. 2 ಪನ್ನೀರ್ ಇದೆ, ಅದರ ಮಧ್ಯ ಸ್ಟಫಿಂಗ್ ಇದೆ. ಸೊ ಇದನ್ನೆಲ್ಲ ಹಾಕಿ ಕೋಟಿಂಗ್ ಮಾಡಿ ಕರೆದಿರೋದು, ಫ್ರೈ ಮಾಡಿರೋದು. ಈ ಮೇಲೆ ಲೇಯರ್ ಕಾಣ್ತಾ ಇದೆ. ಇದ್ರ ಮೇಲೆ ಒಂದಷ್ಟು ಹಿಲ್ ಟಾಪ್ ಅನ್ನೋ ಥರನೇ ಒಂದಷ್ಟು ಮಸಾಲ ಇದೆ. ಬಿಳಿ ಎಳ್ಳು ಕಾಣ್ತಾ ಇದೆ, ನನಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ. ರೆಡ್ ಚಟ್ನಿ ಥರ ಕಾಣ್ತಾ ಇದೆ, ಮೇಲೊಂದು ಟೊಮ್ಯಾಟೊ. ಸೊ ತಿಂದು ನೋಡಿಬಿಡೋಣ. ಇದ್ರ ಜೊತೆ ಗ್ರೀನ್ ಚಟ್ನಿ ಇದೆ. ಅದ್ಭುತವಾಗಿದೆ. ಈ ಮೇಲೆ ಚಟ್ನಿ ಮತ್ತು ಆ ಎಳ್ಳು ಇದೆಯಲ್ಲ, ಇನ್ನೂ ಅದ್ಭುತವಾದ ಟೇಸ್ಟ್ ಕೊಡ್ತಾ ಇದೆ. ಒಳಗಡೆ ಸ್ಟಫಿಂಗ್ ಆಗಿರಬಹುದು, ಫ್ರೈ ಮಾಡಿರೋದು ಕೂಡ. ಖುಷಿ ಆಗೋದೇನೆಂದರೆ ನಂಗೆ ಆಯಿಲೇ ಹತ್ತಲಿಲ್ಲ ಕೈಗೆ. ಫ್ರೈ ಮಾಡಿರೋದಂದರೆ ಸಾಮಾನ್ಯವಾಗಿ ತುಂಬ ಹಿಡಿದ ತಕ್ಷಣ ಹಿಂಗೆ ಆಯಿಲ್ ಥರ ಬರುತ್ತೆ, ಆ ರೀತಿ ತುಂಬ ಎಣ್ಣೆ ಹಿಡಿದಿಲ್ಲ. ಅಲ್ಲಿ ಹೆಲ್ದಿನೆಸ್ ಇದೆ ಆ್ಯಂಡ್ ಪ್ರೋಟೀನ್. ಎಕ್ಸಾಕ್ಟ್ಲಿ ಪನ್ನೀರ್ ಅಂತೂ ಪ್ರೋಟೀನ್ ಇರೋದ್ರಿಂದ ಸೊ ಹೆಲ್ದಿ ಆಗಿದೆ. ಫ್ರೈ ಮಾಡಿದ್ರೂ ಕೂಡ ಎಲ್ಲೂ ಕೂಡ ಈ ರೀತಿ ಅಂದರೆ ಲಿಟ್ರಲಿ ಒಂದು ಜಸ್ಟ್ ಶಾಲೋ ಫ್ರೈ ಮಾಡಿರೋ ಥರ, ಬಟ್ ಡೀಪ್ ಫ್ರೈ ಮಾಡಿರೋದೆ, ಬಟ್ ಶಾಲೋ ಫ್ರೈ ಮಾಡಿರೋ ಥರ ಲುಕ್ ಬರ್ತಾ ಇದೆ. ತುಂಬ ಅದ್ಭುತವಾಗಿದೆ ಟೇಸ್ಟ್. ನಿಜ ಕಾವ್ಯ ಅವರೇ, ಅಂದರೆ ಓನರ್ ಮುಂದೆ ಕೂತು ತಿಂತಾ ಇದ್ದೀನಿ ಅಂತ ಹೇಳಬೇಕು ಅಂತಿಲ್ಲ, ಬಟ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಟೇಸ್ಟು. ಸೊ ಈ ವೆರೈಟೀಸ್ ನೋಡಿದಾಗ ಪರಾಠ, ಈಗ ಸಾಮಾನ್ಯವಾಗಿ ನಾವೆಲ್ಲ ಮದುವೆ ಆಗಿ ಮಕ್ಕಳಿರೋರಿಗೆ ಪರಾಠಾಸ್ ಅಂದರೆ ಬೆಸ್ಟ್ ಆಪ್ಷನ್ ಮಕ್ಕಳಿಗೆ ಒಂದು ಪ್ಯಾಕ್ದಲ್ಲಿ ಕಟ್ಟೋದಕ್ಕಾಗಿರ್ಬೋದು. ಹೆಚ್ಚಾಗಿ ಚಪಾತಿ ಪಲ್ಯ ಸಪ್ರೇಟ್ ಕೊಟ್ಟರೆ ಅದು ತಿನ್ನೋದಿಲ್ಲ ಅಂತ. ಸೊ ಅದೊಂಥರ ಮ್ಯಾಜಿಕಲ್ ಥಿಂಗ್ ಅದು, ನಾವು ಏನೋ ಮಿಕ್ಸ್ ಮಾಡಿ ಪರಾಠ ಮಾಡ್ಬೋದು. ಸೊ ಇಲ್ಲಿ ಪರಾಠ ವಿಷಯಕ್ಕೆ ಬರೋಣ ಈಗ. ಸೊ ಪರಾಠ ಯಾವ್ಯಾವ ಥರ ಇಲ್ಲಿ ಸಿಗುತ್ತೆ ಅಂತ? 30 ವೆರೈಟೀಸ್ ಪರಾಠ ಸಿಗುತ್ತೆ. ಓಕೆ, 30 ವೆರೈಟೀಸ್. ಓಕೆ. ಸೊ ನಾವಿಲ್ಲಿ ಯೂಸ್ ಮಾಡೋದು ಆಯಿಲ್ ಯೂಸ್ ಮಾಡಲ್ಲ, ನಾವು ಯೂಸ್ ಮಾಡೋದು ಪರಾಠಗೆ ಬೆಣ್ಣೆ ಯೂಸ್ ಮಾಡಿ ಮಾಡ್ತೀವಿ. ಶುದ್ಧವಾದ ಬೆಣ್ಣೆನಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಅದೊಂದು ನಮ್ಮದು ಹೆಲ್ದಿ ಕಾನ್ಸೆಪ್ಟ್ ಇದೆ. ಎಸ್, ಡೆಫಿನೆಟ್ಲಿ. ಯಾಕಂದರೆ ಮೆನು ನೋಡಿದಾಗ ನನಗೆ ಗೊತ್ತಾಯಿತು. ಸೊ ಇಲ್ಲಿ ಮುಖ್ಯವಾಗಿ ಪಿಜ್ಜಾ ಬೇಸ್ ಆಗಿರ್ಬೋದು ಅಥವಾ ಪರಾಠಾಸ್ ಆಗಿರ್ಬೋದು, ಯಾವುದೇ ಒಂದು ಟೇಸ್ಟಿ ಫುಡ್ ಮಾಡಬೇಕು ಅಂದರೆ ಹೆಚ್ಚಾಗಿ ಬಳಸೋದು ಸಾಮಾನ್ಯವಾಗಿ ಮೈದಾನೆ, ಜೊತೆಗೆ ಸೋಡಾ ಇದೇ ಇರುತ್ತೆ. ಆಲ್ಮೋಸ್ಟ್ ಹೋಟೆಲ್ ತಿಂಡಿ ಅಂದರೆ ಸೋಡಾನೇ. ಬಟ್ ನನಗೆ ಅದು ಖುಷಿ ಆಯಿತು, ಯಾಕಂದರೆ ಇಲ್ಲಿ ಗೋಧಿ ಹಿಟ್ಟಲ್ಲೇ ಮಾಡಿರೋಂಥದ್ದು, ನೋ ಮೈದಾ ನೋ ಸೋಡಾ, ಅದು ಖುಷಿ ಆಗುತ್ತೆ. ಜೊತೆಗೆ ಆಯಿಲ್ಗಿಂತಲೂ ಬಟರ್ ಇನ್ನೂ ಜಾಸ್ತಿ ಹೆಚ್ಚು
ಕ್ಯಾಲ್ಶಿಯಂ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು. ಬಟರ್ ಬೆಣ್ಣೆ ತುಂಬ ಹೆಲ್ದಿ. ಸೊ ಬಟರ್ ಯೂಸ್ ಮಾಡಿರೋವಂಥದ್ದು OMG ಪರಾಠ ಅಲ್ವಾ. ಸೊ ಅದನ್ನು ಟೇಸ್ಟ್ ಮಾಡಿ ನೋಡಿಬಿಡೋಣ ಹಾಗಾದರೆ. ಸೊ ಸ್ಟಾರ್ಟರ್ ಪನ್ನೀರ್ ಹಿಲ್ ಟಾಪ್ ಇದನ್ನು ಮುಗಿಸ್ಬಿಡೋಣ, ಹಿಲ್ ಟಾಪ್ ಪನ್ನೀರ್ನ. ಸೊ ನೆಕ್ಸ್ಟ್ ಬರೋದು OMG ಪರಾಠ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇಲ್ಲಿನ ಪರಾಠ ತಿನ್ನೋದಕ್ಕೆ. ಸೊ ನೋಡೇ ಬಿಡೋಣ. ತಗೊಳ್ಳಿ, ಟೇಸ್ಟ್ ಮಾಡಿ. OMG ಪರಾಠ. ಥ್ಯಾಂಕ್ ಯು ಕಾವ್ಯ ಅವರೇ. ಎಷ್ಟು ಜನರಿಗೆ ಸೌಭಾಗ್ಯ ಸಿಗುತ್ತೆ ಹೇಳಿ. ಗ್ರ್ಯಾಂಡ್ ದೇಸಿ ಪರಾಠ ಓನರ್ ಮಾಲೀಕರಾಗಿರುವಂಥ ಕಾವ್ಯ ಮಲ್ನಾಡ್ ಅವರೇ ನನಗೆ ಪರಾಠ ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಎಲ್ಲ ನನಗೆ ಮಾತ್ರ ಸರ್ವ್ ಮಾಡೋದು. ನೀವೆಲ್ಲ ಬಂದುಬಿಟ್ರೆ ಮತ್ತು ಅವರೇ ಸರ್ವ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡಬಾರ್ದಾಯ್ತಾ. ತಿಂದು ಹೋಗಿ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇನ್ನು ಶುರು ಮಾಡ್ತೀನಿ. ಇದಕ್ಕೆ ನಾವು ಕರ್ಡ್ ಮತ್ತು ಉಪ್ಪಿನಕಾಯಿ ಗ್ರೀನ್ ಚಟ್ನಿ ಓಕೆ ಕಾಂಬಿನೇಷನ್ ಕೊಡ್ತೀವಿ. ಹಾಂ, ಸೊ ನೋಡಿ, ಟೇಸ್ಟ್ ಮಾಡಿ. ಯಾ ಡೆಫಿನೆಟ್ಲಿ. ಒಂದು ತುತ್ತು ಇಸ್ ನಾಟ್ ಇನಫ್. ಇನ್ನೊಂದು ತುತ್ತು ತಿಂತೀನಿ. ಇದು ಆನಿಯನ್ ಮೇಥಿ ಗೋಬಿ ಪರಾಠ ಅಲ್ಲ, ಓ ಮೈ ಗಾಡ್ ಪರಾಠ. ಓ ಮೈ ಗಾಡ್, ನಿಜವಾಗ್ಲೂ OMG ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಆನಿಯನ್ ಮೇಥಿ ಗೋಬಿ ಎಲ್ಲದರ ಫ್ಲೇವರು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ಉಪ್ಪು ಖಾರ ಏನು ಬೇಕು ಅದಕ್ಕೆ ಪರ್ಫೆಕ್ಟ್ ಆಗಿದೆ. ಟೇಸ್ಟು ತುಂಬ ಅದ್ಭುತವಾಗಿದೆ, ಬಿಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಒಳಗಡೆ ಈ ಗ್ರೀನ್ ನೋಡಿ ಕೊತ್ತಂಬರಿನೂ ಕಾಣ್ತಾ ಇದೆ. ನನ್ನ ಫೇವ್ರೇಟು ಮೇಥಿ, ಕೊತ್ತಂಬರಿ, ಗ್ರೀನ್ ಲೀಫಿ ವೆಜಿಟೇಬಲ್ಸು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆ್ಯಂಡ್ ನಿಜ ಹೇಳ್ತೀನಿ, ಮಕ್ಕಳಿಗೆ ಇವೆಲ್ಲ ವೆಜಿಟೇಬಲ್ಸು ಸುಮ್ಮನೆ ಸೈಡಲ್ಲಿ ಕೊಟ್ಬಿಟ್ರೆ ತಿನ್ನೋದೇ ಇಲ್ಲ. ಈ ಥರ ಪರಾಠ ಸ್ಟಫಿಂಗ್ ಮಾಡಿದ್ರೆ ಅದ್ಭುತವಾಗಿರುತ್ತೆ. ನೋಡಿ, ಪಿಕಲ್ ಕೂಡ ಸೂಪರ್. ನನಗೆ ಹೆಸರು ಆಗಲೇ ಕನ್ಫ್ಯೂಸ್ ಆಗಿರುತ್ತೆ. ಗ್ರ್ಯಾಂಡ್ ದೇಸಿ ಪರಾಠ ಯಾಕೆ ಅಂತ, ನೋಡೋದಕ್ಕೆ ತುಂಬ ದೇಸಿಯಾಗಿ ಸಿಂಪಲ್ ಆಗಿದೆ. ಟೇಸ್ಟ್ ಮಾತ್ರ ಗ್ರ್ಯಾಂಡ್ ಆಗಿದೆ, ರಿಚ್ ಆಗಿದೆ, ಅದ್ಭುತವಾಗಿದೆ. ಗ್ರ್ಯಾಂಡ್ ದೇಸಿ ಪರಾಠ ಇಲ್ಲಿ ಬಂದರೆ 30 ವೆರೈಟಿ ಪರಾಠಾಸ್ ಇದೆಯಂತೆ. ಸೊ ನನಗೆ ತುಂಬ ಅಂದರೆ ಹೆಸರೇ ತುಂಬ ಕ್ಯಾಚ್ ಆಗಿದ್ದು OMG. ಇದನ್ನು ಕೇಳಿದೆ ನಾನು. ಸೊ ಅದ್ಭುತವಾಗಿದೆ. ಬಹುಶಃ ಎಲ್ಲ ಪರಾಠಾಸು ಕೂಡ ಇದೇ ಟೇಸ್ಟ್ ಮೇಂಟೈನ್ ಮಾಡ್ತಾರೆ ಅನಿಸುತ್ತೆ. ಸೊ ಅದ್ಭುತವಾಗಿದೆ. ನೀವು ಇಲ್ಲಿ ಬಂದಾಗ OMG ಪರಾಠ ಮಾತ್ರ ಮಿಸ್ ಮಾಡಲೇಬೇಡಿ. ಈ ಪರಾಠ ಅದ್ಭುತವಾಗಿದೆ, ಬಿಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಇದನ್ನು ಫುಲ್ ಖಾಲಿ ಮಾಡಿ ಮುಗಿಸ್ತೀನಿ. ನೆಕ್ಸ್ಟು ಹೊಸದೊಂದು ಐಟಮ್ ಹೇಳಿದ್ದೀನಿ, ನನಗೆ ಗೊತ್ತಿಲ್ಲ, ಅದು ಫಸ್ಟ್ ಟೈಮ್ ತಿನ್ನೋದು. ಸೊ ಆ ಐಟಮ್ ಹೇಗಿದೆ ಅಂತ ನೋಡೋಣ. ಪಿಜ್ಜಾ ಪರಾಠ ನೋಡಿ, ಇದೇ ನಾನು ಕೇಳದೇ ಇರೋದು ಹೆಸರು. ಸೊ ಆ್ಯಂಡ್ ಇದರಲ್ಲಿ ಟಾಪಿಂಗ್ಸ್ ಕೂಡ ಇಲ್ಲೇ ಕಾಣ್ತಾ ಇದೆ ನಿಮಗೆ. ಮಶ್ರೂಮ್ ಮತ್ತು ಸ್ವೀಟ್ ಕಾರ್ನ್ ಎಲ್ಲ ಇದೆ. ಇದ್ರ ಮೇಲೆ ಮತ್ತು ಸೀಸ್ನಿಂಗ್ ಹಾಕೋಬೇಕಲ್ಲ, ಸೊ ಸೀಸ್ನಿಂಗ್ ಹಾಕೊಂಡ್ಬಿಡೋಣ. ಚಿಲ್ಲಿ ಫ್ಲೇಕ್ಸು, ಜಸ್ಟ್ ವಾವ್. ಸೀರಿಯಸ್ಲಿ ಮೆನುದಲ್ಲಿ ಓದಿದೆ ನಾನು. ಸೊ ಬರೀ ಗೋಧಿ ಹಿಟ್ಟನ್ನೇ ಬಳಸಿ ಮಾಡುವಂಥದ್ದು, ಮೈದಾ ಎಲ್ಲ ಸೋಡಾ ಇಲ್ಲ ಅನ್ನೋಂಥದ್ದು, ಅದು ಟೇಸ್ಟಲ್ಲಿ ಪ್ರೂವ್ ಮಾಡ್ತಾ ಇದೆ. ಅದ್ಭುತವಾಗಿದೆ. ಕುಕ್ಕಿಂಗ್ ಆಲ್ರೆಡಿ ನೋಡಿದ್ದೀರಾ ನೀವು, ಇದನ್ನು ಹೇಗೆ ಮಾಡಿದ್ದಾರೆ ಅನ್ನೋಂಥದ್ದು. ಈ ಬೇಸ್ ಆಗಿರ್ಬೋದು, ಪ್ರತಿಯೊಂದು ಮೇಲೆ ಟಾಪಿಂಗ್ಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿದೆ. ತುಂಬ ಸಿಂಪಲ್ ಆ್ಯಂಡ್ ಅಗೇನ್ ಗ್ರ್ಯಾಂಡ್. ತುಂಬ ಚೆನ್ನಾಗಿದೆ, ಟೇಸ್ಟ್ ಸಖತ್ತಾಗಿದೆ.
ಸ್ವೀಟ್ ಕಾರ್ನ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ತುಂಬ ಇಲ್ಲ. ಓವರ್ ಚೀಸಿ ನನಗೂ ಇಷ್ಟ ಆಗೋದಿಲ್ಲ. ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರುವಂಥದ್ದು. ಆ್ಯಂಡ್ ಎಲ್ಲಕ್ಕಿಂತಲೂ ಖುಷಿ ಆಗ್ತಾ ಇರೋದು ಈ ಬೇಸ್ ಇದೆಯಲ್ಲ, ಅಷ್ಟು ಹೆಲ್ದಿ ಬೇಸ್ ಇರೋದ್ರಿಂದ ಜಂಕ್ ಫುಡ್ಡಲ್ಲಿ ಬರೋದೇ ಇಲ್ಲ. ಈ ಥರ ಒಂದು ಪರಾಠ ತಿಂದರೆ ಜಂಕ್ ಫುಡ್ ಅಂತ ಕನ್ಸಿಡರೇ ಆಗೋದಿಲ್ಲ, ಅಷ್ಟು ಹೆಲ್ದಿ ಆಗಿದೆ. ಸೊ ಇಲ್ಲಿ ಬಂದಾಗ ಪರಾಠನೂ ಕೂಡ ಮಿಸ್ ಮಾಡದೆ ತಿನ್ನಬೇಕು. ಈ ಪಿಜ್ಜಾ ಪರಾಠ ಮುಗಿಸ್ಬಿಡೋಣ ತಿಂದು, ತುಂಬ ಚೆನ್ನಾಗಿದೆ. ಇದಾದಮೇಲೆ ಇನ್ನೂ ಒಂದು ಹೊಸ ಐಟಮ್ ಇದೆ, ಅದು ಕೂಡ ನಾನು ಕೇಳೇ ಇಲ್ಲ, ಅದು ಕೂಡ ತಿಂದೇ ಇಲ್ಲ. ಅದು ಏನು ಅಂತ ನಿಮ್ಗೆ ಹೇಳ್ತೀನಿ ಸೀರಿಯಸ್ ಆಗಿ. ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ, ಇದು ಏನಿರುತ್ತೆ ಹೆಂಗಿರುತ್ತೆ ಅಂತೆಲ್ಲ ಸರ್ಚ್ ಮಾಡಿದ್ದೀನಿ. ಸೊ ಅದು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಏನದು ಐಟಮ್ ಅಂತ ನೋಡೋಣ ಇರಿ. ಇದು ಮ್ಯಾಮ್ ಪನ್ನೀರ್ ಟಿಕ್ಕಾ ಟ್ಯಾಕೋಸ್ ಅಂತ ಹೇಳ್ಬಿಟ್ಟು, Okay. ಇದು ಒಂದು ನಮ್ಮ ಹೋಟೆಲಲ್ಲಿ ಸ್ಪೆಷಲ್ ಐಟಮು. ಸೊ ಇದು ಒಂದ್ಸತಿ ನೀವು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ಯಾ ಡೆಫಿನೆಟ್ಲಿ. ಎಸ್ ನೋಡ್ರಪ್ಪ, ಇದೇ ಹೇಳಿದ್ದು ನಾನು, ಟ್ಯಾಕೋಸ್. ನಾನು ಸೀರಿಯಸ್ಲಿ ತಿಂದಿಲ್ಲ, ಜೀವನದಾಗ ಫಸ್ಟ್ ಟೈಮ್ ತಿನ್ಬೇಕಂತ ನೋಡ್ಲಿಕತ್ತೀನಿ. ಗೂಗಲೇ ನೋಡಿದೆ ಅದು ಹೆಂಗಿರ್ತದೋ ಟ್ಯಾಕೋಸ್. ಏನಂದ್ರೆ ಅದು ಅಂದರೆ ಮೆಕ್ಸಿಕನ್ ಡಿಶ್ ಅದು ಟ್ಯಾಕೋಸ್ ಅನ್ನುವಂಥದ್ದು. ಅಗೇನ್ ಇಲ್ಲಿ ಇವರು ಅಂದರೆ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ ಅದಕ್ಕೆ. ಒಳಗಡೆ ಪನ್ನೀರ್ ಟಿಕ್ಕಾ ಅದ, ಮೇಲೆ ಇದು ಟ್ಯಾಕೋಸ್, ಇದು ರೋಲ್ ಏನಂತಾರಲ್ಲ, ಸೊ ಆ ಥರದ್ದು. ತಿಂದು ನೋಡಿಬಿಡೋಣ. ಭಾರಿ ಮಸ್ತ್ ಅದ. ಮೇಲೆ ಈ ಕ್ರಿಸ್ಪಿ ರೋಲ್ ಇದು, ಒಳಗೆ ಅಷ್ಟೇ ಸಾಫ್ಟ್ ಪನ್ನೀರ್. ಆ್ಯಂಡ್ ನಿಜ ಹೇಳ್ತೀನಿ, ಬೇರೆ ಎಲ್ಲ ಕಡೆ ತಿಂದಿದ್ದಕ್ಕಿಂತಲೂ ಏನು ಡಿಫ್ರೆಂಟ್ ಅನ್ನಿಸ್ತಿದೆ ಅಂದ್ರೆ ಹೊಸ ಟೇಸ್ಟಪ್ಪ ಇದು, ಕಂಪ್ಲೀಟ್ಲಿ ಹೊಸ ಟೇಸ್ಟು. ಇಂಗ್ರೀಡಿಯೆಂಟ್ಸ್ ನಂಗೆ ಯೂಶ್ವಲಿ ಎಷ್ಟು ಹೋಟೆಲ್ಗಳು ತಿರುಗಾಡ್ತೀವಿ ತಿಂತಿರ್ತೀವಲ್ಲ, ಅರ್ಥ ಆಗ್ಬಿಡ್ತದೆ ಇದರಲ್ಲಿ ಏನೇನು ಹಾಕಿದ್ದಾರೆ, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಎಲ್ಲ ಗೊತ್ತಾಗ್ಬಿಡ್ತದೆ. ನಾವು ಮನೇಲೂ ಅಡುಗೆ ಮಾಡ್ತೀವಿ, ಹಿಂಗೆ ಹೊರಗಡೆ ತಿಂತಿರ್ತೀವಿ, ಗೊತ್ತಾಗ್ಬಿಡ್ತದೆ. ಇದೊಂಥರ ಭಾರಿ ಸೀಕ್ರೆಟ್ ಅದ, ಚಿದಂಬರ ರಹಸ್ಯ ಥರ ಮಸ್ತ್ ಅದ. ಈ ಟೇಸ್ಟು ಮಸಾಲ ಎಲ್ಲ ಡಿಫ್ರೆಂಟ್ ಟೇಸ್ಟು. ಆಮೇಲೆ ಇಲ್ಲಿ ಎಷ್ಟು ವೆರೈಟಿ ಮೆನು ನೋಡಿದೆ ನಾನು. ಇಷ್ಟೆಲ್ಲ ವೆರೈಟಿ ತಿನ್ಬೇಕಂದ್ರೆ ಒಂದು ಸಲ ಬಂದರೆ ಸಾಕಾಗೋದಿಲ್ಲ, ಭಾಳಷ್ಟು ಸಲ ಹಾಗೇ ಬರ್ತಾನೇ ಇರಬೇಕಾಗ್ತದೆ. ಸೊ ಕಾವ್ಯ ಅವರೇ, ಭಾಳ ಖುಷಿ ಆಯ್ತು ನನಗೆ. ವೆರೈಟಿ ಕೇಳದೆ ಇರೋದು, ಫಸ್ಟ್ ಟೈಮ್ ನಾ ಲೈಫಲ್ಲಿ ತಿಂದಿರೋದು. ಟ್ಯಾಕೋಸ್ ಆಗಿರ್ಬೋದು, ಪಿಜ್ಜಾ ಪರಾಠ ಅದು ನನಗೆ ಕಲಿಯೋಕ್ಕೆ ಏನಂತಾರದು ಪರಾಜ. ಸೊ ಹೊಸ ಡಿಶ್ಗಳಿವೆಲ್ಲ ಅಷ್ಟೇ ಹೊಸ ಟೇಸ್ಟ್, ಬರೀ ಹೆಸರಲ್ಲಿ. ನಾವು ಇಲ್ಲಿ ಕಲರ್ ಕೂಡ ನಾವು ಹಾಕಲ್ಲ, ಸೊ ಎಲ್ಲ ನಿಮಗೆ ನ್ಯಾಚುರಲ್ ಅದೇನು ಬಂದಿರುತ್ತೋ ಅದೇ ಕಲರ್. ನಾವು ಕಲರ್ ಸಹಿತ ನಾವು ಆ್ಯಡ್ ಮಾಡಲ್ಲ ಇದಕ್ಕೆ. ಸೊ ಇಲ್ಲ, ಗೊತ್ತಾಗ್ತಾ ಇದೆ ನನಗೆ ಎಕ್ಸಾಕ್ಟ್ಲಿ ಏನೇನು ಇದೆ ಅಲ್ಲ ಇಂಗ್ರೀಡಿಯೆಂಟ್ಸ್, ಅದರ ಕಲರು ನ್ಯಾಚುರಲ್ ಕಲರ್, ಅದು ಗೊತ್ತಾಗ್ತಾ ಇದೆ. ಟೇಸ್ಟ್ ಆಗಿರ್ಬೋದು ಎಲ್ಲನೂ ಭಾಳ ಬೆಸ್ಟ್ ಅನಿಸ್ತಾ ಇದೆ. ಸೊ ನೀವು ನಮ್ಮ TV ವಿಕ್ರಮದ ಕೇಸರಿ ಬಾತ್ ನೋಡ್ತಾ ಇರುವಂಥ ವೀಕ್ಷಕರಿಗೆ ಇಲ್ಲಿ RR ನಗರದಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿರುವಂಥ ಇಲ್ಲಿನ ನಿವಾಸಿಗಳಾಗಿರ್ಬೋದು, ನಾನು ಕೇಳ್ಪಟ್ಟೆ ಇಲ್ಲಿ ಬಹಳ ದೂರದಿಂದ ಬೇರೆ ಬೇರೆ ಏರಿಯಾಗಳಿಂದ ಕೂಡ ಹುಡುಕೊಂಡು ಬರ್ತಾರೆ ಗ್ರ್ಯಾಂಡ್ ದೇಸಿ ಪರಾಠ ಅನ್ನುವಂಥದ್ದು. ಆ ಟೇಸ್ಟ್ ಏನಿದೆ ಅದು ಮ್ಯಾಜಿಕ್ ಮಾಡಿಬಿಟ್ಟಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸೊ ಇವಾಗ ನೀವು ಟೇಸ್ಟ್ ಮಾಡಿದ್ರಿ, ಸೊ ನಮ್ಮ ಜನಗಳು ನಿಮ್ಮ ಕೇಸರಿಬಾತ್ ಪ್ರೋಗ್ರಾಮ್ ನೋಡಿಕೊಂಡು ಜನ ಬಂದು ಇಲ್ಲಿ ಟೇಸ್ಟ್ ಮಾಡಬೇಕು. ಇಲ್ಲಿ ಬರೀ 4-5 ಐಟಮ್ ಅಲ್ಲ, ಭಾಳಷ್ಟು ಐಟಮ್ಗಳಿದೆ. ಸೊ ಎಲ್ಲರಿಗೂ ಇದೇ ಥರನೇ ನಾವು ಸರ್ವ್ ಮಾಡ್ತೀವಿ, ಬಂದಿರೋರ್ಗು ಯಾರಿಗೂ ಡಿಸಪಾಯಿಂಟ್ ಮಾಡಿ ನಾವು ಕಳಿಸಲ್ಲ. ಸೊ ಒಂದ್ಸತಿ ಬಂದು ಈ ಆ್ಯಂಬಿಯನ್ಸ್ನ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಹೋಗಲಿ ಅಂತ. ಸೊ ಟ್ಯಾಕೋಸ್, ಪನ್ನೀರ್ ಟಿಕ್ಕಾ ಟ್ಯಾಕೋಸ್ ತುಂಬ ಅದ್ಭುತವಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬಂದಾಗ ಈ ಪನ್ನೀರ್ ಟಿಕ್ಕಾ ಟ್ಯಾಕೋಸ್ನ ತಿನ್ನೋದನ್ನು ಮಾತ್ರ ಮರಿಬೇಡಿ, ಸಖತ್ತಾಗಿದೆ. ಇದನ್ನು ತಿಂದು ಮುಗಿಸ್ಬಿಡೋಣ. ಶ್ವೇತಾ ಅವರೇ, ಇಷ್ಟಕ್ಕೆ ಮುಗ್ದಿಲ್ಲ ಇನ್ನೂ. ನಿಮಗೋಸ್ಕರ ಅಂತೇಳಿ ಸ್ಪೆಷಲ್ಲಾಗಿ ಮಾಕ್ಟೇಲ್ ರೆಡಿ ಮಾಡಿಸಿದ್ದೀನಿ, ಬರುತ್ತೆ ನೋಡಿ. ವಾವ್, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈ ಮಾಕ್ಟೇಲ್. ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ವಾಟರ್ ಮೆಲನ್ ಮೊಜಿಟೊ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಮೇಲಿಂದ ನೋಡಿಬಿಡಿ, ಐಸ್ ಕಾಣ್ತಾ ಇದೆ, ಆ್ಯಂಡ್ ಲೆಮನ್ ಕಾಣ್ತಾ ಇದೆ, ಮಿಂಟ್ ಕಾಣ್ತಾ ಇದೆ, ಪುದೀನ, ನಿಂಬೆಹಣ್ಣು, ಐಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಸೊ ಡೆಕೋರೇಷನು ತುಂಬ ಅದ್ಭುತವಾಗಿದೆ.
ಫಸ್ಟ್ ಆಫ್ ಆಲ್ ಈ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ ವಾಟರ್ ಮೆಲನ್, ಇದರ ಜೊತೆಗೆ ಈ ಹಸಿರು ಮತ್ತು ಹಳದಿ ಕೆಂಪು ಎಲ್ಲವೂ ಮಿಶ್ರಿತವಾಗಿರುವಂಥ ಅದ್ಭುತವಾದ ಕಲರ್ ಕಾಂಬಿನೇಷನ್ ಇದೆ. ಕುಡಿದ್ಬಿಡೋಣ. ನಂಗೆ ಹೆಚ್ಚಾಗಿ ಲಿಕ್ವಿಡ್ ಅಥವಾ ಅಂದರೆ ಜ್ಯೂಸ್ ಆಗಿರ್ಬೋದು, ಮಾಕ್ಟೇಲ್ ಆಗಿರ್ಬೋದು ತುಂಬ ಅಟ್ರಾಕ್ಟ್ ಆಗುತ್ತೆ. ಫ್ರೂಟ್ ಆಗಿರ್ಬೋದು ತುಂಬ ಅಟ್ರಾಕ್ಟ್ ಆಗುತ್ತೆ. ಬೇಗ ಕುಡಿದ್ಬಿಡೋಣ. ವಾವ್. ಸೊ ಈ ವಾಟರ್ ಮೆಲನ್ ಮೊಜಿಟೋ ಕುಡಿತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಫುಲ್ ಕುಡಿಬೇಕು, ಸಖತ್ತಾಗಿದೆ ಟೇಸ್ಟು. ಸೊ ಇದೇ ಟೈಮಲ್ಲಿ ಎಲ್ಲವನ್ನು ಪ್ರೀತಿಯಿಂದ ತುಂಬ ಕಾಳಜಿಯಿಂದ ಸರ್ವ್ ಮಾಡಿದಂಥ, ನನ್ನ ಜೊತೆಗೆ ಸಾಥ್ ಕೊಟ್ಟಂಥ, ಕಂಪನಿ ಕೊಟ್ಟಂತಹ ನಮ್ಮ ಗ್ರ್ಯಾಂಡ್ ದೇಸಿ ಪರಾಠ ಮಾಲೀಕರಾಗಿರುವಂಥ ಕಾವ್ಯ ಮಲ್ನಾಡವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನನಗೆ. ಇಲ್ಲಿನ ಫುಡ್ ಟೇಸ್ಟ್ ಸವಿದೂ ಅಷ್ಟು ಖುಷಿ ಆಯಿತು, ನಿಮ್ಮ ಜೊತೆ ಮಾತಾಡಿನೂ ಅಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಕಂಪನಿ. ನಿಮಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟು ಪ್ರೀತಿಯಿಂದ ಬಂದು ನಮ್ಮ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಜನಗಳಿಗೆ ಮುಟ್ಟೋ ಥರ ಮಾಡಿದ್ದೀರಾ. TV ವಿಕ್ರಮದವ್ರಿಗೂ ಮತ್ತು ನಿಮ್ಮ ಕೇಸರಿ ಬಾತ್ ಪ್ರೋಗ್ರಾಮ್ ಹೀಗೆ ಚೆನ್ನಾಗಿ ಮುಂದುವರಿಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾವ್ಯ ಅವರೇ. ಈ ಮಾಕ್ಟೇಲ್ಸ್ಗಳನ್ನು, ಮೊಜಿಟೋಗಳನ್ನು ಟೇಸ್ಟ್ ಮಾಡ್ತಾನೆ ಇರ್ತೀನಿ. ಅಗೇನ್ ಇದು ಕೂಡ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರದೊಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಏನೋ ಇದೆಯಪ್ಪ, ಮ್ಯಾಜಿಕ್ ಇದೆ ಡೆಫಿನೆಟ್ಲಿ. ಯಾಕಂದರೆ ಇಲ್ಲಿ ಅಡುಗೆ ಮಾಡ್ತಿರುವಂಥ ಕೈಗಳಲ್ಲಾಗಿರ್ಬೋದು, ಆ ಮ್ಯಾಜಿಕಲ್ ಹ್ಯಾಂಡ್ಸ್ ಅಂತ ಹೇಳ್ಬೋದು, ಬಹುಶಃ ಆ ಥರದ್ದಿರ್ಬೋದು, ಅಥವಾ ಬಹಳ ಪ್ರೀತಿ ಕಾಳಜಿಯಿಂದ ಸರ್ವ್ ಮಾಡ್ತಾರೇನೋ ಅದು ಕೂಡ ಕಾರಣ ಇರ್ಬೋದು. ಒಟ್ಟಾರೆ ಅದ್ಭುತವಾದ ಎಲ್ಲ ಸ್ಟಾರ್ಟ್ರ್ ಹಿಡ್ಕೊಂಡು ಪ್ರತಿಯೊಂದು ಡಿಶ್ ಆಗಿರ್ಬೋದು, ಈ ಮೊಜಿಟೋ ಆಗಿರ್ಬೋದು, ಎಲ್ಲವೂ ಕೂಡ ಹೊಸತನದ ಜೊತೆಗೆ ಒಂದು ಹೊಸ ಜೋಶ್ ಕೊಡುವಂಥ ಅದ್ಭುತವಾದ ಐಟಮ್ಸ್ ಇದೆ. ತುಂಬಾ ಖುಷಿ ಆಯಿತು ನನಗೆ ಇಲ್ಲಿ ಬಂದು. ಈ ಹೊಸ ಐಟಮ್ಗಳನ್ನು ನೀವು ಕೂಡ ಸವಿಬೇಕು ಅಂದರೆ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಬೆಮೆಲ್ ಲೇಔಟ್ನಲ್ಲಿರುವಂಥ ಗ್ರ್ಯಾಂಡ್ ದೇಸಿ ಪರಾಠ ಬರಲೇಬೇಕು ನೀವು. ಯಾಕಂದರೆ ಮೊದಲೇ ಹೇಳಿದ್ದೀನಿ ನಾನು ಆರಂಭದಲ್ಲೇ, ಈ ಗ್ರ್ಯಾಂಡ್ ದೇಸಿ ಪರಾಠದ ಲೊಕೇಶನನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಚೆಕ್ ಮಾಡಿ. ಇಲ್ಲಿ ಆಮೇಲೆ ಏನು ಗೊತ್ತಾ, ನಿಮಗೆ ತುಂಬ ಟೈಮ್ ಇದೆಯಾ, ಒಂದು ಕಂಪನಿ ಜೊತೆ ಮೀಟಿಂಗ್ ಮಾಡಬೇಕಾ, ಕಾನ್ಫರೆನ್ಸ್ ಮಾಡಬೇಕಾ, ಈ ಥರದೊಂದು ಅಂದರೆ ಲಿಟ್ರಲಿ ಒಂದು ಕ್ಯಾಫೆ ಹೇಗಿರುತ್ತೆ, ಕಾಫಿ ಡೇ ಹೇಗಿರುತ್ತೆ ಅಂಥದ್ದು ಒಂದು ಲುಕ್ ಇರುವಂಥದ್ದು, ಆ್ಯಂಬಿಯನ್ಸ್ ಇರುವಂಥದ್ದು, ಅಷ್ಟೇ ಅದ್ಭುತವಾದ ಟೇಸ್ಟ್ ಕೂಡ, ಫುಡ್ ಕೂಡ. ಎಲ್ಲವನ್ನು ಅಂದರೆ ಟೇಸ್ಟ್ ಆದ ಫುಡ್ಡನ್ನು ಸವಿಬೇಕು ಅಂದರೆ, ಅಥವಾ ಚೆನ್ನಾಗಿ ಕಾಲ ಕಳಿಬೇಕು, ಕೂಲಾಗಿ ಕಾಮಾಗಿ ಒಂದು ಮನಸ್ಸಿಗೆ ಮತ್ತೊಂದು ಉಲ್ಲಾಸ ಸಿಗಬೇಕು ಅಂದರೂ ಕೂಡ ಇಲ್ಲಿ ಬರಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದಾಗಿತ್ತು ಈ ವಾರದ TV ವಿಕ್ರಮದ ಕೇಸರಿ ಬಾತ್. ಇಲ್ಲಿರುತ್ತೆ ಸಖತ್ ಊಟ, ಒಳ್ಳೆ ನೋಟ, ಜೀವನದ ಪಾಠ. ಸದ್ಯಕ್ಕೆ ನನ್ನ ಕಡೆಯಿಂದ ಬೈ ಬೈ, ಟಾಟಾ. ನಿಮ್ಮ ಹೋಟೆಲ್ನಲ್ಲೂ ಹೀಗೆ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದೀರಾ? ರುಚಿಯಾದ ಊಟ ಸಿಗುತ್ತಾ? ಹಾಗಾದ್ರೆ ಮತ್ತ್ಯಾಕೆ ತಡ? ನಿಮ್ಮ ಹೋಟೆಲ್ನ ವಿವರಗಳನ್ನ ಈ ಕೆಳಕಂಡ ಇಮೇಲ್ಗೆ ಕಳಿಸಿಬಿಡಿ. ನಾನು ನಿಮ್ಮ ಹೋಟೆಲ್ಗೆ ಬರ್ತೀನಿ, ಟೇಸ್ಟ್ ಮಾಡ್ತೀನಿ, ರುಚಿ ಹೇಗಿದೆ ಅಂತ ಹೇಳ್ತೀನಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.